ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಮೊನ್ನೆ ನಡೆದಿರುವಂತಹ ಘಟನೆ ಆ ಸವಾರನ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗುತ್ತಿದ್ದು ಆತ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ. ಡೀಪ್ ಕೋಮಾಗೆ ಜಾರಿದ್ದಾನೆ ಗಾಯಾಳು ಅಕ್ಷಯ್ ತಲೆಬುರುಡೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ. ಸದ್ಯಕ್ಕೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಮೆದುಳು ರೆಸ್ಪಾಂಡ್ ಮಾಡೋವರೆಗೂ ಕೂಡ ವೆಂಟಿಲೇಟರ್ನಲ್ಲಿ ಇಡ್ತೀವಿ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸ್ತಾ ಇದ್ದಾರೆ. ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಶ್ರೀಧತ್ ಈ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇತ್ತ ಅಕ್ಷಯ್ ಸ್ಥಿತಿ ನೆನೆದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಒಂದು ಕಡೆಯಲ್ಲಿ ತಂದೆ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಈ ಕಡೆಗೆ ಅಕ್ಷಯ್ ಕೋಮಾಗೆ ಜಾರಿದ್ದಾರೆ. ಯಾವುದೇ ರೀತಿಯಲ್ಲೂ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ, ಯಾಕಂದ್ರೆ ಬುರುಡೆಗೆ ಅಷ್ಟು ಪೆಟ್ಟು ಬಿದ್ದಿದ್ದು ಚೂರಾಗಿದೆ. ಡೀಪ್ ಕೋಮಾಗೆ ಜಾರಿದ್ದಾರೆ. ಅವರು ವಾಪಸ್ ಕೋಮಾದಿಂದ ಮರಳಿದ ನಂತರದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸ್ತೀವಿ, ಅಲ್ಲಿಯವರೆಗೂ ಐಸಿಯುನಲ್ಲಿ ಇಡ್ತೀವಿ ಅಂತ ಅಪೋಲೋ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಈ ಘಟನೆಯಲ್ಲಿ ಆತನಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಮರದ ಕೊಂಬೆ ಬಿದ್ದ ನಂತರದಲ್ಲಿ ಆತ ಹೋಗಿ ಗುದ್ದುಕೊಂಡು ಕಾರ್ಗೆ ನೆಲಕ್ಕೆ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ತಲೆಭಾಗಕ್ಕೆ ತೀವ್ರ ಪೆಟ್ಟಾಗಿದ್ದು ರಕ್ತಸ್ರಾವ ಆಗಿದೆ ಮತ್ತು ಕೂಡ ತಲೆ ಚೂರಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಅಪೋಲೋ ಆಸ್ಪತ್ರೆಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈಗ ಕೋಮಾಗೆ ಆತ ಜಾರಿದ್ದಾನೆ, ಚಿಕಿತ್ಸೆಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾವ ಲಕ್ಷಣಗಳು ಕೂಡ ರಿಕವರಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೂ ನಾವು ಐಸಿಯುನಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತಾರೆ ವೈದ್ಯರು. ಪೇಷಂಟ್ ಅಕ್ಷಯ್ ಅಂತ ಹೇಳಿ ತಲೆ ಮೇಲೆ ಮರ ಬಿತ್ತು ಅಂತ ಹೇಳಿ ತಲೆಗೆ ಏಟಾಗಿದೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. CT ಸ್ಕ್ಯಾನ್ ಎಲ್ಲ ನೋಡಿದ್ರಲ್ಲಿ ಮಿದುಳಿಗೆ ತುಂಬಾ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು, ತಲೆಬುರುಡೆನಲ್ಲಿ ತುಂಬಾ ಫ್ರಾಕ್ಚರ್ಗಳಾಗಿದ್ವು. ಸೊ ಹಾಗಾಗಿ ಎಮರ್ಜೆನ್ಸಿ ಆಗಿ ಅವ್ರಿಗೆ ನಾವು ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದೀವಿ. ಇವಾಗ ಸದ್ಯಕ್ಕೆ ಅವರು ICUನಲ್ಲಿ ಇದ್ದಾರೆ. ಸದ್ಯಕ್ಕೆ ಅವ್ರ ಕಂಡೀಷನು ತುಂಬಾನೇ ಕ್ರಿಟಿಕಲ್ ಇದೆ. ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಹಾಗೂ ಅವ್ರದ್ದು ವೈಟಲ್ ಸೈನ್ಸ್ ಏನಿದೆ, BP ಹಾಗೂ ಮಿಕ್ಕಿದ್ದ ಏನೇನು ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೆಡಿಸಿನ್ಸ್ ನಡೀತಾ ಇದೆ, ಅಂದರೆ ಲೈಫ್ ಸಪೋರ್ಟ್ಸ್ನಲ್ಲಿ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿನಲ್ಲಿ ಕಂಡೀಷನು ಕ್ರಿಟಿಕಲ್ ಆಗಿದೆ. ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ. ಟ್ರೀಟ್ಮೆಂಟು ಮುಂದುವರಿತಾ ಇದೆ. ಕಂಡೀಷನ್ ಮಾತ್ರ ತುಂಬ ಕ್ರಿಟಿಕಲ್ ಇದೆ. 24 ಗಂಟೆ ಕಾಲ ಅಷ್ಟೇ ಆಗಿರೋದು. ರೆಸ್ಪಾನ್ಸನ್ನು ಇಷ್ಟು ಬೇಗ ಮಿದುಳಿಗೆ ಬಿದ್ದ ಏಟುಗಳಲ್ಲಿ ಇಷ್ಟು ಬೇಗ ರೆಸ್ಪಾನ್ಸನ್ನು ನೋಡೋದು ಕಷ್ಟದ ಕೆಲಸ. ಸದ್ಯದ ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮಿದುಳಿಗೆ ಬಿದ್ದಿರೋ ಏಟಿಗೆ ರೆಸ್ಪಾನ್ಸ್ ಅನ್ನೋದು ಮೊದಲು 2-3 ದಿವಸದಲ್ಲಿ ಅಷ್ಟು ಬೇಗ ಹೇಳಕ್ಕೆ ಬರೋದಿಲ್ಲ. ಸರ್, ನಮ್ಮ ಕಡೆಯಿಂದ ಬೆಸ್ಟ್ ಪಾಸಿಬಲ್ ಚಿಕಿತ್ಸೆ ಏನಿದೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಸರ್, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಾನೇ ಖುದ್ದಾಗಿ ಮಾತಾಡ್ತಾ ಇದ್ದೀನಿ. ಅವ್ರ ಕಡೆ ಮಾಹಿತಿ ಖಂಡಿತವಾಗ್ಲೂ ಹೋಗ್ತಾ ಇದೆ. ಇಲ್ಲ ಸರ್, ಅವ್ರ ಬ್ರದರ್ ಇದ್ರು, ಅವ್ರ ಬ್ರದರ್ ಇನ್ ಲಾ ಇದ್ರು, ಅವ್ರ ಕಡೆ ಇರೋರು ಎಲ್ಲರ ಕಡೆನೂ ಮಾತಾಡಿದ್ದೀನಿ. ಮಿದುಳಿಗೆ ಸಾಕಷ್ಟು ಪೆಟ್ಟು ಬಿದ್ದಿದೆ. ಮಿದುಳಿನ ಕೆಲಸ ಏನಿದೆ ಸಾಕಷ್ಟು ನಡೀತಾ ಇಲ್ಲ. ಮಿದುಳಿಗೆ ತೀವ್ರ ಮಟ್ಟದಲ್ಲಿ ಪ್ರಮಾಣ ಬಿದ್ದಿದೆ. ಪರ್ಸೆಂಟೇಜ್ ಹಾಕಿ ಹೇಳೋದು ಕಷ್ಟದ ಕೆಲಸ. ಬ್ಲೀಡಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಆಪರೇಷನ್ ಮಾಡಿದ್ವಿ. ಆಪರೇಷನ್ ಆಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ವೆಯ್ಟ್ ಮಾಡಬೇಕು. ಶ್ರೀನಿವಾಸ ನಗರದಲ್ಲಿ ಹೋಗ್ತಿದ್ದಂತಹ ಅಕ್ಷಯ್ ಅನ್ನೋರ ಮೇಲೆ ಮರದ ಕೊಂಬೆ ಕಳೆದ 2 ದಿವಸದಿಂದ ಬಿದ್ದಿತ್ತು. ಅವರಿಗೆ ಜಯನಗರದ ಅಪೋಲೋ ಆಸ್ಪತ್ರೆ ಚಿಕಿತ್ಸೆ ಮಾಡೋದಿದೆ. ಚಿಕಿತ್ಸೆಗೆ ಯಾವುದೇ ರೀತಿಯ ಸ್ಪಂದನೆ ನೀಡ್ತಿಲ್ಲ ಅಂತ ವೈದ್ಯರು ಈಗಾಗಲೇ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ನನ್ನ ಜೊತೆ ಅವರ ಚಿಕ್ಕಪ್ಪ ಇದ್ದಾರೆ. ಸರ್, ಏನು ಹೇಳಿದ್ರು ಸರ್? ಇವತ್ತಿಗೆ 3ನೇ ದಿವಸ ಆಗೋಯ್ತು ಸರ್. 3ನೇ ದಿವಸ ಆಗಿದೆ. ಅವ್ನು ಬಂದಾಗ ಈಗಿದಾನೋ ಆಗಿದ್ದಾರೆ. ಅವರಲ್ಲಿ ಏನು ಚೇಂಜಸ್ ಆಗ್ತಾಯಿಲ್ಲ. ಡಾಕ್ಟ್ರ್ ಕೇಳಿದ್ರೆ ಹೇಳ್ತೀವಿ, ನೋಡೋಣ, ದೇವರಿದ್ದಾರೆ ಅಂತ ಇದ್ದಾರೆ. ನೆನ್ನೆ ನೈಟ್ ಹೇಳಿದ್ರು, ನಿಮ್ಮವ್ರು ಯಾರಿದ್ದಾರೆ ಕರೆಸಿ, ಯಾರು ನೋಡ್ತಾರೋ ನೋಡ್ಬಿಡ್ಲಿ ಅಂತ ಹೇಳಿದ್ರು. ಅದು ಈಗ ಡಾಕ್ಟ್ರ್ ಬಂದರೆ ನೆಕ್ಸ್ಟ್ ಫರ್ದರ್ ಗೊತ್ತಾಗುತ್ತೆ. ತುಂಬ ಕ್ರಿಟಿಕಲ್ ಇದೆ, ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ತುಂಬ ಕಷ್ಟ ಇದೆ ಸರ್. ಅವನು ಉಸಿರಾಡ್ಸೋದು ಕಷ್ಟ ಇದೆ. ವೆಂಟಿಲೇಟ್ರಲ್ಲೇ ಇದೆ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಂದರೆ ಅವ್ರ ತಂದೆಗೆ ಒಂದು ಕಡೆ ಡಯಾಲಿಸಿಸ್, ಅವ್ರ ಕಡೆ ಒಂದು ಕಡೆ ಆಪರೇಷನ್ ನಡೀತಾ ಇದೆ. ಮನೆಗೆ ಆಧಾರ ಆಗಿದ್ದ ಅಕ್ಷಯ್ ಒಬ್ಬನೇ. ಈಗ ಅವನ ಪರಿಸ್ಥಿತಿ ಈ ಥರ ಇದೆ. ಕುಟುಂಬದ ಜವಾಬ್ದಾರಿ BBMP ಏನು ಹೇಳ್ತಿದ್ದಾರೆ ಸರ್? ಸರ್, BBMP ರೆಸ್ಪಾನ್ಸ್ ಇಲ್ಲ. BBMP ಅವ್ರು ಏನಿದ್ರು ಬರೀ ರೋಲ್ ಕಾಲ್ ಮಾಡೋಕ್ಕೆ ಇರೋದವರು. ನಮ್ಮ ಮರ ಕಟ್ ಮಾಡಿದ್ರೆ ಬಂದು ದುಡ್ಡು ವಸೂಲಿ ಮಾಡ್ತಾರೆ. ಅದೇ ಒಣಗೋಗಿರೋ ರಂಬೆ ಕಟ್ ಮಾಡೋಕ್ಕೆ ಬರಲ್ಲ ಅವರು. ಈಗ ಹೋಗ್ತಾರೆ ಅಮಾಯಕ ರೋಡಲ್ಲಿ ಹೋಗಿ ಈ ಥರ ಆದರೆ ಎಲ್ರಿಗೂ ಎಷ್ಟು ತೊಂದರೆ. ಈಗ ಅವ್ರ ಫ್ಯಾಮ್ಲಿ ಆಧಾರ ಹುಡುಗ, ತಾತ ಅಜ್ಜಿನ ನೋಡಿಕೊಂಡು, ಅವ್ರ ಅಪ್ಪನ ನೋಡಿಕೊಂಡು, ತಾಯಿ ಇಲ್ಲ, ತುಂಬ ಕಷ್ಟ. ನಾವು ನ್ಯೂಸ್ ನೋಡಿ ನಾನು ಬಂದಿರೋದು, ನನಗೆ ವಿಷಯನೇ ಗೊತ್ತಿರಲಿಲ್ಲ. ನಿಮ್ಮ ನ್ಯೂಸ್ ನೋಡಿ, ಪಬ್ಲಿಕ್ ನ್ಯೂಸ್ ನೋಡಿ ಬಂದಿದ್ದು ನಾನೀಗ. ಸರ್, ಅವ್ರ ತಂದೆಗೂ ಇನ್ನೂ ಮಗನ ವಿಚಾರ ತಿಳಿಸಿಲ್ಲ ಅಂತ, ಯಾಕಂದರೆ ಅವರು ಪೇಷಂಟ್ ಅಂತ. ಅವರು ಡಯಾಲಿಸಿಸ್ ಪೇಷಂಟ್. ಅವ್ರಿಗೂ ಇವತ್ತೇನೊಂದು ಆಪ್ರೇಷನ್ ಇದೆ ಅಂತೆ. ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಯಾರೂ ಸಪೋರ್ಟ್ ಇಲ್ಲ. ಮೀಡಿಯಾ ಒಂದ್ಬಿಟ್ರೆ ಯಾರೂ ಸಪೋರ್ಟ್ ಇಲ್ಲ ನಮಗೆ. ಸರ್, ಎಷ್ಟು ಕಷ್ಟ ಆಗುತ್ತೆ ಸರ್ ಪರಿಸ್ಥಿತಿ? ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತಿ. ವೈದ್ಯರು ಮತ್ತು ಸಂಬಂಧಿಕರು ಹೇಳೋ ಪ್ರಕಾರವಾಗಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಇನ್ನೂ ಕೂಡ ಸಂಬಂಧಿಕರಿಗೆ ರೈಟ್ ನೌ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಏನು ಹೇಳ್ತಾರೆ? ಖಂಡಿತ ದಿವ್ಯಾ, ವೈದ್ಯರು ಸಹ ಅದನ್ನೇ ಹೇಳ್ತಿರುವಂಥದ್ದು. ಯಾಕಂದರೆ ಕಳೆದ ಭಾನುವಾರ ಆದಂಥ ಘಟನೆ, ಆಸ್ಪತ್ರೆ ಕರ್ಕೊಬಂದಾಗಿಂದ ಅವರ ಪರಿಸ್ಥಿತಿ ಈಗಲೂ ಸಹ ಅದೇ ರೀತಿ ಇದೆ. ಅಂದರೆ ಕೋಮಾಗೆ ಏನು ಹೋಗಿದ್ರು,
ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ತುಂಬ ಬ್ಲೀಡ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಒಂದು ಸರ್ಜರಿ ಮಾಡಿದ್ದಾರೆ, ಅಂದರೆ ರಕ್ತ ನಿಲ್ಲುವಂತಹ ಕೆಲಸನ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಮಾಡಿರುವಂಥದ್ದು. ಆ ನಂತರದಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಕಾಯ್ತಿದ್ದಾರೆ. ವೆಂಟಿಲೇಟರಲ್ಲಿ ಚಿಕಿತ್ಸೆ ಮುಂದುವರಿಸ್ತಿದ್ದಾರೆ. ಮತ್ತು ಬಾಡಿಯ ಇತರ ಅಂಗಾಂಗಗಳು ಯಾವುದೇ ರೀತಿ ಡೈ ಆಗಬಾರ್ದು ಅಥವಾ ವರ್ಕ್ ಆಗದೆ ಇರದಲ್ಲೇ ಇರೋ ರೀತಿಯಲ್ಲಿ ಮೆಡಿಸಿನ್ಸ್ ಕೂಡ ಕೊಡ್ತಿದ್ದಾರೆ. ಆದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋದ್ರಿಂದ ಪ್ರಜ್ಞೆ ಬರೋವರೆಗೂ ಯಾವುದೇ ರೀತಿಯ ಭರವಸೆಯನ್ನು ವೈದ್ಯರು ಕೊಡೋದಕ್ಕಾಗಲ್ಲ ಅಂತ ಕುಟುಂಬಸ್ಥರಿಗೆ ಹೇಳಿರುವಂಥದ್ದು. ಕುಟುಂಬಸ್ಥರು ಅದೇ ನಿರೀಕ್ಷೆಯಲ್ಲಿದ್ದಾರೆ. ಭಗವಂತನ ಮೇಲೆ ನಾವು ಭಾರ ಹಾಕಿದ್ದೀವಿ, ಬದುಕುವಂಥ ಸಾಧ್ಯತೆ ಇದೆ ಅಂತ ಒಂದು ನಂಬಿಕೆಯಲ್ಲಿದ್ದಾರೆ. ವೈದ್ಯರು ಕೂಡ ಕಾದು ನೋಡುವಂಥದ್ದು, ಅಂದರೆ ಚಿಕಿತ್ಸೆಗೆ, ಅಂದರೆ ಮೆದುಳಿಗೆ ತುಂಬ ಏಟಾಗಿರೋದ್ರಿಂದ ಬ್ರೈನ್ಗೆ ಈ ಥರ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ರಿಕವರಿ ಆಗೋದಕ್ಕೆ ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ವೈದ್ಯರು ಕೂಡ ಇದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ ಅನ್ನುವಂಥ ಮಾಹಿತಿನ ಮಾತ್ರ ವೈದ್ಯರು ನೀಡ್ತಿರುವಂಥದ್ದು. ದಿವ್ಯಾ, ಈಗ ಏನೇ ಡಿಸಿಷನ್ ಆದರೂ ಕೂಡ, ಕಂಡೀಷನ್ ಬಗ್ಗೆ ಏನೇ ಹೇಳಿದ್ರು ಕೂಡ ಕಾಲ್ ತಗೊಳ್ಳೋದಕ್ಕೆ ಯಾರಿದ್ದಾರೆ ಅವ್ರ ಕಡೆಯಿಂದ ಸಂಬಂಧಿಕರು? ಖಂಡಿತ. ಯಾಕಂದರೆ ಇರೋದು ಅವರ ತಂದೆ ಮತ್ತು ಅಜ್ಜಿ ತಾತ ಕ್ಲೋಸ್ ರಿಲೇಷನ್. ಅಂದರೆ ತಂದೆಗೆ ಇಲ್ಲಿವರೆಗೂ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಮಾಹಿತಿ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಏಟಾಗಿದೆ, ಈ ರೀತಿ ಪೊಸಿಷನಲ್ಲಿದ್ದಾರೆ ಅನ್ನೋದು ಕುಟುಂಬಸ್ಥರು ಯಾರೂ ಅವರಿಗೆ ತಿಳಿಸುವಂಥ ಧೈರ್ಯ ಮಾಡಿಲ್ಲ. ಯಾಕಂದರೆ ಅವ್ರ ತಂದೆ ಕೂಡ ಡಯಾಲಿಸಿಸ್ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೂ ಇವತ್ತು ಆಪ್ರೇಷನ್ ನಡೀತಾ ಇದೆ. ಮತ್ತೊಂದು ಕಡೆ ಅವರ ಭಾವನೆ ಎಲ್ಲ ಡಿಸಿಷನ್ ತಗೋಬೇಕಾಗಿದೆ. ಅಂದರೆ ಏನು ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಯಾಕಂದರೆ ವೈದ್ಯರು ಭರವಸೆ 90% ಡೌಟ್ ಅಂತ ಹೇಳ್ತಿದ್ದಾರೆ. ಇನ್ನು 10% ಕಾದು ನೋಡೋಣ, ರಿಕವರಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿರೋದ್ರಿಂದ ಚಿಕಿತ್ಸೆ ಮುಂದುವರಿಸ್ತಿದ್ದಾರೆ. ಒಂದು ವೇಳೆ ಪ್ರಜ್ಞೆ ಬಂದು ಅಥವಾ ಬ್ರೈನ್ ಏನು ಡ್ಯಾಮೇಜ್ ಆಗಿದೆ, ಅದಕ್ಕೇನಾದರೂ ಪ್ರಜ್ಞೆ ಬಂದಾದಮೇಲೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವೈದ್ಯರು ನೀಡಿರುವಂಥ ಮಾಹಿತಿ ಪ್ರಕಾರ ಚಿಕಿತ್ಸೆ ಮುಂದುವರಿತಾ ಇದೆ. ಆದರೆ ಯಾವುದೇ ಕಂಡೀಷನ್ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಕುಟುಂಬದವರು ಅಷ್ಟೇ ಇದ್ದಿದ್ದಂತಹ ಮನೆಗೆ ಒಬ್ಬನೇ ಮಗ ಆಗಿದ್ದು, ತಂಗಿ ಒಬ್ರು ಇದ್ದಾರೆ, ಮತ್ತೆ ತಾಯಿ ಕೂಡ ಇಲ್ಲ, ತಂದೆ ಮಾತ್ರ. ತಂದೆ ಕೂಡ ಪೇಷಂಟ್ ಆಗಿರೋದ್ರಿಂದ ಕಾಲ್ ತಗೊಳ್ಳೋದಕ್ಕೆ ಭಾವನೆ ತಗೋಬೇಕು. ವೈದ್ಯರ ಭರವಸೆ ಮೇಲೆ ಈಗ ಕಾಯ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ವೈದ್ಯರು ಮೆದುಳಿಗೆ ಡ್ಯಾಮೇಜ್ ಆಗಿದೆ, ಕೋಮಾ ಜಾರಿದ್ದಾರೆ, ನಾವು ಟ್ರೀಟ್ಮೆಂಟ್ ಮುಂದುವರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಿರಾಕಲ್ ಆಗಬೇಕಷ್ಟೇ. ಆ ರೀತಿಯ ಚಾನ್ಸಸ್ ಇದೆಯಾ ಇಲ್ವಾ, ಅಥವಾ ಬಹು ಅಂಗಾಂಗವೂ ಕೂಡ ನಿಷ್ಕ್ರಿಯ ಆಗೋದ್ರ ಮೊದಲಾಗಿ ಅದನ್ನೇನಾದರೂ ದಾನ ಮಾಡಿ ಅಂತೇನಾದರೂ ಸೂಚನೆ ಕೊಡ್ತಾರಾ? ಆ ಡಿಸಿಷನ್ನ ಯಾರು ತೆಗೆದುಕೊಳ್ತಾರಾ ಕುಟುಂಬದಿಂದ? ಕಾದು ನೋಡಬೇಕು.